ನಮಸ್ಕಾರ. ಆಂತರಿಕ ಶಾಂತಿ ಮತ್ತು ಜ್ಞಾನದ ಹುಡುಕಾಟದಲ್ಲಿರುವ ನಿಮ್ಮೆಲ್ಲರಿಗೂ ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಆತ್ಮೀಯ ಸ್ವಾಗತ. ಬನ್ನಿ, ಇವತ್ತು ನಾವೆಲ್ಲರೂ ಸೇರಿ ನಮ್ಮ ಮನಸ್ಸನ್ನ ಬೆಳಗಿಸುವಂತಹ ಒಂದು ಪ್ರಶಾಂತವಾದ ಆಧ್ಯಾತ್ಮಿಕ ಪಯಣವನ್ನ ಮಾಡೋಣ. ಪ್ರತಿದಿನ ನಾವೆದುರಿಸೋ ಒತ್ತಡ, ನೋವು, ಗೊಂದಲಗಳ ಮಧ್ಯೆ ಕೃಷ್ಣನ ಕಾಲಾತೀತ ಬುದ್ಧಿವಾದ ನಮಗೆ ಹೇಗೆ ನೆಮ್ಮದಿ ಕೊಡಬಲ್ಲು ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ, ಈ ಜಗತ್ತು ಯಾಕೆ ಇಷ್ಟೊಂದು ದುಃಖದಿಂದ ತುಂಬಿದೆ ಅಂತ? ಒಮ್ಮೆ ದೇವರ್ಷಿ ನಾರದರಿಗೆ ಇದೇ ಪ್ರಶ್ನೆ ಕಾಡುತ್ತೆ. ಆಗ ಅವರು ನೇರವಾಗಿ ಭಗವಾನ್ ಶ್ರೀಕೃಷ್ಣನ ಬಳಿ ಬಂದು ಮನುಷ್ಯರ ಈ ಶಾಶ್ವತ ಸಮಸ್ಯೆಯ ಮೂಲ ಏನು ಅಂತ ಕೇಳ್ತಾರೆ. ಇದಕ್ಕೆ ಕೃಷ್ಣ ಕೊಡೋ ಉತ್ತರ ಇದೆಯಲ್ಲ, ಅದು ನಮ್ಮ ಇಡೀ ಬದುಕಿನ ದೃಷ್ಟಿಕೋನವನ್ನೇ ಬದಲಾಯಿಸುವಂತಹ ಅದ್ಭುತ ಶಕ್ತಿಯನ್ನ ಹೊಂದಿದೆ. ಕೃಷ್ಣ ಹೇಳೋದಿಷ್ಟೇ, ನಮ್ಮ ದುಃಖಕ್ಕೆ ಮುಖ್ಯ ಕಾರಣ ನಮ್ಮ ಬಳಿ ಇರೋದನ್ನ ಬಿಟ್ಟು ಇತರರ ಬಳಿ ಇರೋದನ್ನ ನೋಡಿ ಕೊರಗುವುದು. ಒಂದು ಕ್ಷಣ ಯೋಚಿಸಿ, ಆಫೀಸ್ನಲ್ಲಿ ನಿಮ್ಮ ಜೊತೆಲೇ ಕೆಲಸ ಮಾಡೋ ಸಹೋದ್ಯೋಗಿಗೆ ಇದ್ದಕ್ಕಿದ್ದಂತೆ ಒಂದು ಪ್ರಮೋಷನ್ ಸಿಕ್ತು ಅಂತ ಇಟ್ಕೊಳ್ಳಿ. ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದ್ ಕಡೆ ಸಣ್ಣ ಅಸೂಯೆ, ಒಂದು ಆಂತರಿಕ ಸಂಘರ್ಷ ಶುರುವಾಗುತ್ತೆ ಅಲ್ವಾ? ಅವರಿಗೆ ಸಿಕ್ತು, ನನಗೆ ಸಿಗ್ಲಿಲ್ಲ ಅನ್ನೋ ಆ ಹೋಲಿಕೆಯೇ ನಮ್ಮ ನೋವಿಗೆ ಕಾರಣ. ಆದರೆ ಅವರ ಯಶಸ್ಸು ನಿಮ್ಮ ಸಾಮರ್ಥ್ಯವನ್ನ ಯಾವತ್ತೂ ಕಮ್ಮಿ ಮಾಡೋದಿಲ್ಲ ಅನ್ನೋ ಸತ್ಯವನ್ನ ಅರಿತುಕೊಂಡು ಆ ಹೋಲಿಕೆಯನ್ನ ಬಿಟ್ಟಾಗ ಮಾತ್ರ ನೀವು ಆ ಸಂಘರ್ಷದಿಂದ ಸುಲಭವಾಗಿ ಹೊರಬರ್ಬೋದು. ನಿಜವಾದ ಶಾಂತಿ ಇರೋದು ಹಣ ಅಥವಾ ಪದವಿಯಲ್ಲ, ಅದು ನಮ್ಮ ಮನಸ್ಸಿನ ಸ್ಥಿತಿಯಲ್ಲಿದೆ. ಹಾಗಾದ್ರೆ ಈ ಶಾಂತಿಯನ್ನು ಕಂಡುಕೊಳ್ಳಕ್ಕೆ ನಾವು ಕಲಿಬೇಕಾದ ಮೊದಲನೇ ಪಾಠ ಬದಲಾವಣೆಯ ನಿಯಮವನ್ನು ಒಪ್ಕೊಳ್ಳೋದು. ಇದೇ ಜಗತ್ತಿನ ಅಲಿಖಿತ ನಿಯಮ. ಅರ್ಜುನ ಒಮ್ಮೆ ಕೃಷ್ಣನಿಗೆ ಒಂದು ಸವಾಲ್ ಹಾಕ್ತಾನೆ. ಖುಷಿಯಾಗಿರೋ ವ್ಯಕ್ತಿಗೆ ದುಃಖ ತರಿಸುವ ಮತ್ತೆ ದುಃಖದಲ್ಲಿರೋ ವ್ಯಕ್ತಿಗೆ ಖುಷಿ ತರಿಸುವಂತಹ ಒಂದೇ ಒಂದು ವಾಕ್ಯವನ್ನ ಹೇಳು ಅಂತ ಕೇಳ್ತಾನೆ. ಆಗ ಕೃಷ್ಣ ನಗುತ್ತಾ ಹೇಳಿದ ವಾಕ್ಯವೇ ಇದು: ಈ ಸಮಯವು ಕಳೆದು ಹೋಗುತ್ತದೆ. ಇದೊಂದು ಅತ್ಯಮೂಲ್ಯವಾದ ಮಹಾಮಂತ್ರ. ನಾವು ಅತಿಯಾದ ಸಂತೋಷದಲ್ಲಿದ್ದಾಗ ನಮಗೆ ಅಹಂಕಾರ ಬರದಂತೆ ಇದು ಎಚ್ಚರಿಸುತ್ತೆ. ಹಾಗೆ ತೀವ್ರ ದುಃಖದಲ್ಲಿದ್ದಾಗ ಇದು ನಮಗೆ ಭರವಸೆಯ ಬೆಳಕನ್ನ ನೀಡುತ್ತೆ. ಭೌತಿಕ ಜಗತ್ತಿನ ಪ್ರತಿಯೊಂದು ವಸ್ತುವು ನಮ್ಮ ಬೆರಳುಗಳ ಸಂಧಿಯಿಂದ ಜಾರೋ ಮರಳಿನ ಹಾಗೆ. ಇಲ್ಲಿ ಯಾವುದೂ ಶಾಶ್ವತ ಅಲ್ಲ. ಎಷ್ಟೇ ದೊಡ್ಡ ರಾಜನಾದರೂ ಒಂದು ದಿನ ತನ್ನ ಕಿರೀಟವನ್ನ ಕಳೆದುಕೊಳ್ಳಲೇಬೇಕು. ಸಂಪತ್ತು ಬರುತ್ತೆ, ಹೋಗುತ್ತೆ. ಬಡತನ ಅನ್ನೋದು ಕೂಡ ಕೇವಲ ಒಂದು ತಾತ್ಕಾಲಿಕ ಸ್ಥಿತಿ. ಹೀಗಿರುವಾಗ ಅಧಿಕಾರ ಅಥವಾ ಅಂತಸ್ತನ್ನ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳೋ ಪ್ರಯತ್ನ ಮತ್ತು ಅದನ್ನು ಕಳೆದುಕೊಳ್ಳುವ ಭಯ, ಇವೆರಡೂ ನಮಗೆ ನೋವನ್ನ ಮಾತ್ರ ತರ್ತವೆ. ಈ ಬದಲಾಗೋ ಜಗತ್ತಿನಲ್ಲಿ ನಾವು ನೆಮ್ಮದಿಯಾಗಿರಬೇಕು ಅಂದ್ರೆ ಎರಡನೇ ಮಾರ್ಗ ಪ್ರಾಮಾಣಿಕ ಕರ್ಮದ ಮಾರ್ಗ. ಅಂದ್ರೆ ನಮ್ಮ ಪ್ರಯತ್ನದ ಮೇಲೆ ಮಾತ್ರ ನಮ್ಮ ಗಮನ ಇರಬೇಕು, ಫಲದ ಮೇಲಲ್ಲ. ನಾವೆಲ್ಲರೂ ಜಗತ್ತಿನ ಯಶಸ್ಸನ್ನ ದುಡ್ಡು ಮತ್ತೆ ಸ್ಟೇಟಸ್ನಿಂದ ಅಳ್ತೀವಿ. ಆದರೆ ಭಗವಂತ ನಮ್ಮನ್ನು ಅಳೆಯೋದು ನಮ್ಮ ಪ್ರಾಮಾಣಿಕ ಕೆಲಸಗಳಿಂದ ಮಾತ್ರ. ನಾವು ಈ ಜಗತ್ತಿಗೆ ಬರುವಾಗ ಬರಿಗೈಯಲ್ಲೇ ಬಂದಿದ್ದೀವಿ, ಮತ್ತೆ ಇಲ್ಲಿಂದ ಹೋಗುವಾಗ ನಾವು ಗಳಿಸಿದ ಪುಣ್ಯ ಮತ್ತು ಕರ್ಮಗಳನ್ನು ಮಾತ್ರ ಜೊತೆಗೆ ಕೊಂಡೊಯ್ತೀವಿ. ಹೀಗಿರುವಾಗ ಈ ತಾತ್ಕಾಲಿಕ ವಸ್ತುಗಳಿಗಾಗಿ ನಾವು ಯಾಕೆ ಅಷ್ಟೊಂದು ಒದ್ದಾಡಬೇಕು ಅಲ್ವಾ? ಇನ್ನ ಮೂರನೇ ಹೆಜ್ಜೆ ನಿಮ್ಮ ಆಂತರಿಕ ಶಾಂತಿಯನ್ನ ಕಾಪಾಡಿಕೊಳ್ಳೋದು. ಅಂದ್ರೆ ನಮ್ಮ ಮನಸ್ಸನ್ನ ಹೇಗೆ ರಕ್ಷಿಸ್ಕೊಳ್ಬೇಕು ಅನ್ನೋದು. ನೋಡಿ, ನಮ್ಮೊಳಗಿನ ಕೋಪ ಅನ್ನೋದು ನಮ್ಮ ಬಾಯಿಂದ ಬರೋ ಎಷ್ಟೋ ಒಳ್ಳೆಯ ಮಾತುಗಳನ್ನೇ ನಾಶ ಮಾಡಿಬಿಡುತ್ತೆ. ಹಾಗೆ ಅಹಂಕಾರ ಅನ್ನೋದು ನಮ್ಮ ಪ್ರೀತಿಯನ್ನೇ ನುಂಗಿ ಹಾಕುತ್ತೆ. ಇದಕ್ಕೆ ವಿರುದ್ಧವಾಗಿ ನಮ್ಮ ಶಾಂತಿಯುತ ಸ್ವಭಾವ ಬದುಕಿಗೆ ಒಂದು ನಿಜವಾದ ಅರ್ಥವನ್ನ ಕೊಡುತ್ತೆ. ನಮ್ಮ ವಿನಯಶೀಲತೆ ಸುಂದರವಾದ ಸಂಬಂಧಗಳನ್ನ ಕಟ್ಟುತ್ತೆ. ಈಗ ನೀವೇ ನಿರ್ಧಾರ ಮಾಡಿ, ನಾವು ಎಲ್ಲವನ್ನೂ ನಾಶ ಮಾಡೋ ಬಿರುಗಾಳಿ ಆಗ್ಬೇಕಾ ಅಥವಾ ಅರಳುವ ಹೂವಿನ ತೋಟ ಆಗ್ಬೇಕಾ? ಆಯ್ಕೆ ನಮ್ಮ ಕೈಯಲ್ಲೇ ಇದೆ. ಇದಕ್ಕೆ ನಮ್ಮ ಪ್ರಾಚೀನ ಗ್ರಂಥಗಳು ಒಂದು ಅದ್ಭುತವಾದ ಉದಾಹರಣೆ ಕೊಡ್ತವೆ. ಗಟ್ಟಿಯಾದ ಅಕ್ಕಿ ಕುದಿಯುವ ನೀರಿನ ಸಂಪರ್ಕಕ್ಕೆ ಬಂದಾಗ ಹೇಗೆ ಮೆತ್ತಗಿನ ಮೃದುವಾದ ಅನ್ನವಾಗಿ ಬದಲಾಗುತ್ತೋ, ಹಾಗೆಯೇ ಎಷ್ಟೇ ಕಠಿಣವಾದ ಮನಸ್ಸಾದರೂ ಸಜ್ಜನರ ಒಡನಾಟದಿಂದ ಮೃದುವಾಗುತ್ತೆ. ನಮ್ಮ ಸುತ್ತಮುತ್ತ ಇರೋ ಜನರ ಪ್ರಭಾವ ನಮ್ಮ ಮೇಲೆ ತುಂಬಾನೇ ಇರುತ್ತೆ. ಒಳ್ಳೆ ಯೋಚನೆಗಳಿರೋ ಜನರ ಜೊತೆ ನಾವು ಬೆರೆತರೆ ನಮ್ಮ ವ್ಯಕ್ತಿತ್ವ ಕೂಡ ಅಷ್ಟೇ ಮಧುರವಾಗುತ್ತೆ. ಈಗ 4ನೇ ವಿಷಯಕ್ಕೆ ಬರೋಣ, ಮನಸ್ಸು ಮತ್ತು ಕ್ರಿಯೆಗಳ ಶುದ್ಧೀಕರಣ. ಈ ಶುದ್ಧೀಕರಣದ ನಿಜವಾದ ಅರ್ಥ ಏನು ಅಂತ ನೋಡೋಣ. ನಾವು ಪ್ರತಿದಿನ ಸ್ನಾನ ಮಾಡ್ತೀವಿ, ಹೌದು. ಆದರೆ ಸ್ನಾನ ಮಾಡೋದ್ರಿಂದ ಕೇವಲ ನಮ್ಮ ದೇಹ ಮಾತ್ರ ಶುದ್ಧಿಯಾಗುತ್ತೆ. ನಮ್ಮ ಮನಸ್ಸು ಶುದ್ಧಿಯಾಗಬೇಕು ಅಂದರೆ ಧ್ಯಾನ ಮಾಡಬೇಕು. ನಮ್ಮ ಸಂಪತ್ತು ಶುದ್ಧಿಯಾಗಬೇಕು ಅಂದರೆ ದಾನ ಮಾಡಬೇಕು. ಹಾಗೆ ನಮ್ಮ ಸಂಬಂಧಗಳು ಶುದ್ಧಿಯಾಗಬೇಕು ಅಂದರೆ ಬೇರೆಯವರನ್ನ ಕ್ಷಮಿಸೋ ಗುಣ ನಮ್ಮಲ್ಲಿರಬೇಕು. ಇದನ್ನ ಪ್ರತಿದಿನ ಪಾಲಿಸಬೇಕಾದ ಅತ್ಯಂತ ಸರಳ ಆದರೆ ಪವರ್ಫುಲ್ ಆದ ಸೂತ್ರ. ನಾವು ಆಗಾಗ್ಗೆ ಅಂದ್ಕೊಳ್ತೀವಿ, ಕೇವಲ ದೇವಸ್ಥಾನಗಳಿಗೆ ಹೋದರೆ ಮಾತ್ರ ನಮಗೆ ಪುಣ್ಯ ಸಿಗುತ್ತೆ ಅಂತ. ಖಂಡಿತ ಅಲ್ಲ. ಕೃಷ್ಣನ ಪ್ರಕಾರ
ನಿಜವಾದ ಪುಣ್ಯ ಸಿಗೋದು ನಮ್ಮ ಒಳ್ಳೆಯ ಯೋಚನೆಗಳಿಂದ, ಕಷ್ಟದಲ್ಲಿರೋರಿಗೆ ನಾವು ಮಾಡೋ ಸಹಾಯದಿಂದ, ಯಾರಿಗೋ ಹೇಳೋ ಒಂದೆರಡು ಸಾಂತ್ವನದ ಮಾತುಗಳಿಂದ, ಮತ್ತೆ ಎಲ್ಲ ಜೀವರಾಶಿಗಳ ಮೇಲಿರೋ ಕರುಣೆಯಿಂದ. ಅಂದ್ರೆ ನಾವು ಒಬ್ರಿಗೊಬ್ರು ನೆರವಾಗೋದ್ರಲ್ಲೇ ನಿಜವಾದ ಆಧ್ಯಾತ್ಮ ಅಡಗಿದೆ. ಇನ್ನು 5ನೇ ಹಾಗೂ ಕೊನೆಯ ಪಾಠ, ವರ್ತಮಾನದಲ್ಲಿ ಸಂಪೂರ್ಣವಾಗಿ ಬದುಕುವುದು. ನಾಳೆಯ ಚಿಂತೆಗಳನ್ನ ದಯವಿಟ್ಟು ಬಿಟ್ಬಿಡಿ. ಮುಗ್ದೋದ ನಿನ್ನೆಯ ಕಹಿ ನೆನಪುಗಳ ಬಗ್ಗೆ ಅಳತಾ ಕೂರೋದು, ಅಥವಾ ಇನ್ನೂ ಹುಟ್ಟದೇ ಇರೋ ನಾಳೆ ಬಗ್ಗೆ ಸುಖ ಸುಮ್ಮನೆ ಆತಂಕ ಪಡೋದು, ಇದರಿಂದ ಏನಾಗುತ್ತೆ ಗೊತ್ತಾ? ನಮ್ಮ ಇಂದಿನ ಸುಂದರ ಕ್ಷಣಗಳನ್ನ ನಾವೇ ಕಸಿದುಕೊಂಡ ಹಾಗೆ ಆಗುತ್ತೆ. ಆ ಭಾರವಾದ ಚಿಂತೆಗಳನ್ನ ಗಾಳಿಗೆ ತೂರಿಬಿಡಿ. ಈ ವರ್ತಮಾನ ಅನ್ನೋದು ನಮಗೆ ಸಿಕ್ಕಿರೋ ಅತ್ಯಮೂಲ್ಯವಾದ ಉಡುಗೊರೆ. ಅದನ್ನ ಪ್ರೀತಿಯಿಂದ ಸ್ವೀಕರಿಸಿ ಸಂಪೂರ್ಣವಾಗಿ ಬದುಕೋಣ. ಬಿರುಗಾಳಿಯಲ್ಲೂ ದೃಢವಾಗಿ ಉರಿಯೋ ದೀಪದ ಹಾಗೆ ನಮ್ಮ ಸಂಕಲ್ಪ ಇರಬೇಕು. ನಿಮ್ಮ ನಿರಂತರ ಪ್ರಾಮಾಣಿಕ ಪ್ರಯತ್ನವೇ ನಿಮ್ಮ ಅಂತಿಮ ಶಕ್ತಿ. ಜೀವನದಲ್ಲಿ ಕಷ್ಟಗಳು ಬರಬಹುದು, ಹೋಗಬಹುದು. ಆದರೆ ಈ ಬದಲಾವಣೆಯನ್ನ ಒಪ್ಪಿಕೊಂಡು ನಾವು ಮಾಡೋ ನಿರಂತರ ಪ್ರಯತ್ನನೇ ನಮ್ಮನ್ನ ಕಾಪಾಡೋದು. ಹಾಗಾದ್ರೆ ಇಂದಿನ ಈ ವಿಶ್ಲೇಷಣೆಯನ್ನ ಮುಗಿಸೋ ಮುನ್ನ ನಮಗೊಂದು ಪ್ರಶ್ನೆ: ನಿಮ್ಮ ನೆಮ್ಮದಿಯನ್ನ ಕಸಿದುಕೊಳ್ಳುತ್ತಿರುವ ಯಾವ ಆ ಒಂದು ವ್ಯರ್ಥ ಹೋಲಿಕೆ ಅಥವಾ ಚಿಂತೆಯನ್ನ ನೀವು ಈಗಲೇ ಬಿಟ್ಟು ಬಿಡಲಿದ್ದೀರಾ? ಸ್ವಲ್ಪ ಯೋಚನೆ ಮಾಡಿ. ಈ ಒಂದು ಸುಂದರ ವಿಚಾರದೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸುತ್ತಿದ್ದೀನಿ. ನಮಸ್ಕಾರ.